ಆದಾಗ ನಮ್ಮಂತ ವಿದ್ಯಾವಂತ ಬಡವರಿಗೆ ನೌಕರಿ ಎಲ್ಲಿಂದ ಸಿಗುವುದು? ಈ ಹಳ್ಳಿಯಿಂದ ದಿಲ್ಲಿಯವರೆಗೆ, ಪಂಚಾಯಿತಿಯಿಂದ ಪೊಲೀಸ್ ಸ್ಟೇಷನ್ ವರೆಗೆ ಲಂಚವೇ ಮಂಚವೇರಿದಾಗ ಈ ವಿದ್ಯಾವಂತ ಬಡವರ ಪಾಡೇನು ಈ ಕಲಿಕಾಲದಲ್ಲಿ ಕಲಿತನೆಂಬ ಅಹಂಕಾರ ತೊರೆದು ನೌಕರಿ ಸಿಗಬಹುದೆಂಬ ಭರವಸೆ ಧಿಕ್ಕರಿಸಿ ರೈತರ ಮಕ್ಕಳಾದ ನಾವು ಆಳಾಗಿ ದುಡಿದು ಅರಸರಾಗಿ ಉಣ್ಣಬಹುದು ನಮ್ಮ ಅಣ್ಣನ ಜೊತೆಗೂಡಿ. ಹೋಗಪ್ಪ, ಕೈಕಾಲು ಮುಖ ತೊಳೆದು ಬಾ. ಇವತ್ತು ಶಿವಲಿಂಗೇಶ್ವರ ಜಾತ್ರೆ. ಕೈಕಾಲು ಮುಖ ತೊಳೆದು ಪ್ರಸಾದ ತಗೊಳ್ಳುವಂತೆ. ಕಲಿತ ಪದವೀಧರನಾದ ನನ್ನ ತಮ್ಮ ಕೈ ಕೆಸರಾದರೆ ಬಾಯಿ ಮೈಸೂರು ಎನ್ನುವ ಹಾಗೆ ಇಂದು ನೀನು ಹೊಲದಲ್ಲಿ ಮಾಡಿದ ಕೆಲಸಕ್ಕೆ ನಾನು ಬೆರಗಾಗಿ ಹೋದೆನಪ್ಪ. ಪ್ರಕಾಶ, ನೀ ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ, ಮಣ್ಣು ಪಾಲಾಯ್ತಣ್ಣ, ಮಣ್ಣು ಪಾಲಾಯ್ತು ನಿನ್ನ ತಮ್ಮನ ಕೆಲಸ. ಅನ್ನ ನೀಡುವ ಅನ್ನದಾತನೇ ಆತ್ಮಹತ್ಯೆ ಮಾಡಿಕೊಳ್ಳುವ ಹೆಂಡ ಮಾರಾಟವನ್ನು ರಾಜಕಾರಣಿಗಳಿಗಾಗಿ ಬಂಡ ಸರ್ಕಾರ ನಡೆಸುತ್ತಿರುವಾಗ ಈ ವಿದ್ಯಾವಂತರಿಗೆ ಬೆಲೆಯಲ್ಲಿದೆ. ಈ ಕಲಿಕಾಲದಲ್ಲಿ ಶ್ರೇಷ್ಠ ಭಾರತದಲ್ಲಿ ಭ್ರಷ್ಟ ಅಧಿಕಾರಿಗಳು ಈ ರಾಜಕಾರಣಿಗಳ ಕೈಗೊಂಬೆ ಆದಾಗ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಈ ನಿನ್ನ ತಮ್ಮನನ್ನು ಕುತ್ತಿಗೆ ಕೈ ಹಾಕಿ ಹೊರದಬ್ಬಿದ್ರಣ ಮುಂದೆ ಯಾವ ದಾರಿ ಕಾಣದ ಈ ನಿನ್ನ ತಮ್ಮ ಬರಿಗೈಯಿಂದ ಮನೆಗೆ ಬರಬೇಕಾಯ್ತಣ್ಣ, ಮನೆಗೆ ಬರಬೇಕಾಯ್ತು. ಪ್ರಕಾಶ, ಇವತ್ತು ನೀ ನಿರಾಶೆಯಿಂದ ಮರಳಿ ಬಂದಿರಬಹುದು, ನಾಳೆ ಆದರೂ ಆ ಶಿವಲಿಂಗೇಶ್ವರ ಕರುಣೆ ತೋರಬಹುದಪ್ಪ. ದೇವರು ಎಲ್ಲಿದ್ದಾನಣ್ಣ ನಿನ್ನ ಕಲ್ಲು ದೇವರು? ಮಾತನಾಡದ ಮೂರ್ತಿಯಾಗಿ ಕುಳಿತುಕೊಂಡಿದ್ದಾನೆ ಆ ಮೂಲೆಯಲ್ಲಿ. ಅನ್ಯಾಯ, ಧರ್ಮ, ಅತ್ಯಾಚಾರ, ಅನೀತಿ ಈ ಸಮಾಜದಲ್ಲಿ ತಾಂಡವಾಡುತ್ತಿರುವಾಗ ಕಂಡರು ಕಾಣದ ಹಾಗೆ ಕುಳಿತುಕೊಂಡಿದ್ದಾನೆ ತನ್ನ ಗರ್ಭಗುಡಿಯಲ್ಲಿ. ದರ್ಪ, ದಬ್ಬಾಳಿಕೆ, ದೌರ್ಜನ್ಯ ನಿತ್ಯ ನಡೆದಿರುವಾಗ ಕಂಡರು ಕಾಣದ ಹಾಗೆ ಗುಡಿಯಲ್ಲಿ ಬಂದಾಗಿದ್ದಾನೆ ಆ ದೇವರು. ಶ್ರೀಮಂತರ ಕೈಗೊಂಬೆ ಆಗಿದ್ದಾನನ್ನ ನೀ ಪೂಜಿಸುವ ಕಟುಕ ದೇವರು. ಪ್ರಕಾಶಣ್ಣನ ಮುಖದಲ್ಲಿ ಯಾಕೋ ಕಾರ್ ಮಾಡೋದ ಕತ್ತಲಿಯಂತೆ ವಾಬರಿಸಿದಂತೆ ಭಾಸವಾಗಿದೆ ಅಲ್ಲ ತಮ್ಮ? ಇದು ನೋವಿನ ಭಾವನೆ ಅಲ್ಲ ತಮ್ಮ, ಈ ನಿನ್ನ ಅಣ್ಣನ ಜೀವನದಲ್ಲಿ ನಡೆದ ವ್ಯತ್ಯಯ ಕಥೆ ಇದಪ್ಪ, ವ್ಯತ್ಯಯ ಕಥೆ ಇದು. ಸಮಾಧಾನ ತಂದುಕೊಳ್ಳೋಣ. ಜೀವನದಲ್ಲಿ ಕಷ್ಟ ಯಾರಿಗೂ ಬಿಟ್ಟಿಲ್ಲ. ಸತ್ಯದ ಪರಿಪಾಲನೆಗಾಗಿ ಸತ್ಯ ಹರಿಚಂದ್ರ ಮಸಹನ ಕಾಯ್ದ. ತಂದೆ ಕೊಟ್ಟ ಮಾತಿಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸ ಅನುಭವಿಸಿದ. ಚಿಂಚಲೆಯಲ್ಲಿ ಹೊನ್ನು ಮತ್ತು ಮಣ್ಣಿಗಾಗಿ ಭಾರತ್ ಬಾಹುಬಲಿ ಮಟ್ಟದಲ್ಲಿ ಯುದ್ಧ ನಡೆಯಿತು. ಮಾನವ ಕುಲವನ್ನೇ ಎಂದು ನಮ್ಮಲ್ಲಿ ಭೇದ ಭಾವ ಬೇಡ ಎಂದು ಜಾತಿಯ ಒಳಕು ನಿಲ್ಲಿಸೋದಕ್ಕಾಗಿ ಕಲ್ಯಾಣದಲ್ಲಿ ಕ್ರಾಂತಿ ನಡೆಯಿತು. ಅಂತ ಮಹಾತ್ಮರಿಗೆ ಕಷ್ಟ ಬಿಟ್ಟಿಲ್ಲಂದಾಗ ನಮ್ಮಂತ ನರಮಾನವರ ಪಾಳೇನು ಅಣ್ಣ? ಸದಾ ಈ ಶಿವಲಿಂಗೇಶ್ವರರ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಎಂತ ಕಷ್ಟನಾದರೂ ಧೈರ್ಯದಿಂದ ಎದುರಿಸೋಣ. ಪ್ರಕಾಶ, ನಿನ್ನ ತಮ್ಮ ಹೇಳುವ ಮಾತಿನಲ್ಲಿ ಸತ್ಯವಿದೆ. ಎಂದು ನಿನ್ನ ಮನಸ್ಸಿನಲ್ಲಿ ಆವರಿಸಬಹುದಾದ ಕಾರ್ಮೂಢವಾಗಿ ಇಂದಲ್ಲ ನಾಳೆ ಆದರೂ ನಿನ್ನ ಬದುಕು ಬಂಗಾರವಾಗಬಹುದಪ್ಪ.
ನೋಡಪ್ಪ, ಆ ಮಳೆ ಕೃಪೆಯಿಂದ ಈ ಭೂಮಿ ಹಚ್ಚ ಹಸಿರಾದಂತೆ, ಆ ರೈತ ಬೆವರು ಸುರಿಸಿದ ದುಡಿಗೆ ಆ ಭೂಮಿ ತಾಯಿ ಫಲ ಕೊಟ್ಟಂತೆ, ನೀನು ಕಲಿತ ವಿದ್ಯೆ, ನೀನು ಪಡೆದ ಪದವಿ ಒಂದಲ್ಲ ಒಂದು ದಿನ ನಿನ್ನ ಕೈ ಹಿಡಿಯುತ್ತಪ್ಪ. ಅಣ್ಣ, ಸೆಗಣಿಯನ್ನು ಹೆರಚಿ ಗಾಳಿಯಲ್ಲಿ ತಳ್ಳಿ ಅಪಮಾನ ಮಾಡಿದರು. ಅಂಥವೆಲ್ಲ ಸಹಿಸಿಕೊಂಡು ನಮ್ಮ ಭಾರತ ಹಣೆ ಬರಬಾರ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಮಹಾತ್ಮರ ಚರಿತ್ರೆ ನಮ್ಗೆ ಆಧಾರವಾಗಿರಲಿ. ಒಗ್ಗಟ್ಟಿನಿಂದ ಒಗ್ಗೂಡಿ ಭೂಮಿ ತಾಯಿಯ ಸೇವೆ ಮಾಡೋಣ. ತಮ್ಮ, ನಿನ್ನ ಮಾತಿರಂತೆ ನಾವೆಲ್ಲರೂ ಎಂತ ಬಿರುಗಾಳಿ ಬಂದರೂ ಹೆದರದೆ, ಕಷ್ಟಗಳಿಗೆ ಕುಗ್ಗದೆ, ನಮ್ಮ ಸುಂದರವಾದ ಸಂಸಾರದ ಪಯಣದಲ್ಲಿ ಗಟ್ಟಿಯಾಗಿ ಬಂಡೆ ಗಲ್ಲಿನ ಹಾಗೆ ನಿಂತುಕೊಳ್ಳೋಣ. ಈ ನಮ್ಮ ಮೂವರು ಅಣ್ಣ ತಮ್ಮರಲ್ಲಿ ಯಾವುದೇ ಭೇದ ಭಾವ ಬಾರದ ಹಾಗೆ ಆ ತಂದೆ ಶಿವಲಿಂಗೇಶ್ವರ ನಮಗೆ ಒಳ್ಳೆಯ ಸದ್ಬುದ್ಧಿ ನೀಡಲಿ. ದೇವರತ್ರ ಬಂದ ಕಷ್ಟಗಳಿಗೆಲ್ಲ ಪರಿಹಾರ ನೀಡು ಅಂತ ಬೇಡ್ಕೊಳ್ತಾ ಬನ್ನಿ. ನಿಮ್ಗೆಲ್ಲರಿಗೂ ಅಡುಗೆ ಮಾಡಿದ್ದೀನಿ, ಊಟ ಮಾಡಿರತ್ತೆ. ಪ್ರಕಾಶ, ಪ್ರಶಾಂತ, ಕರುಣಿಸೋ ಕರುಣಾಮಯಿ ಶಿವಲಿಂಗೇಶ್ವರ, ನಮ್ಮ ಬಾಳಲ್ಲಿ ಸಿಹಿ ಆಗಲೆಂದು ನಿಮ್ಮ ಮಾತಿಗೆ ಸಿಹಿ ತಿಂಡಿ ಮಾಡಿದ್ದಾಳೆ. ನಡೀರಪ್ಪ, ಊಟ ಮಾಡೋಣ. ಅಣ್ಣ, ಅತ್ತಿಗೆ ಇದೇ ಸಂತೋಷದಲ್ಲಿ ಒಂದು ಹಾಡವಾದರೂ ಹಾಡಬಾರದೆ? la 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 la